ನಗತಿ ನೀನು ಅವನ ಹೋಗ್ಯೋ ಕಾಲ್ ಮಾಡಿ ತೋಲ ಅಕಸ್ಮಾತ್ ತೇಪ ಹುಡುಗಿ ಇಲ್ರಿ ಸತ್ರ ನಿಮ್ಮ ಕಾಣಂದಾಗ ಯಾರು ಒಬ್ಬರನ್ನೂ ಉಳಿಸೋದಿಲ್ಲ ನಾವು. ಯಪ್ಪ ಮಗಳೇ ಏನಾಯ್ತು ಡಾಕ್ಟ್ರ? ತಾಸು ಗಂಟ್ಲೆ ಅಲ್ಲಿ ಹೆಚ್ಚಿಕೆ ಇಲ್ಲಿ ಹೆಚ್ಚಿಕೆ ಎಲ್ಲಾ ಕಡೆ ಚೆಕ್ ಮಾಡತ್ತಿ. ನನ್ನ ಮಗ್ ಏನಾರ ಆಗೈತು? ಯಪ್ಪ ಮಗಳೇ ಏನಾಗೈತು ಅವಂಗ? ಸಾವ್ಕಾರ ನಿಮ್ಮ ಮಗ ರೀ. ಏನ್ ಸಾತ್ರಿ? ನಿನ್ನವು ನೀನ ಆ ಡಾಕ್ಟ್ರ ನನ್ನ ಮಗ ಸತ್ತಾನ ಅಂತ ಹೇಳಿಲ್ಲ, ಎಲ್ಲ ಅದದ್ದ ನಿನ್ನಿಂದಾನ. ಮತ್ತೀಗ ಸತ್ತೇನತ್ ಕೇಳ್ತಿ ನಿನ್ನವನ? ಅಲ್ರಿ ಸಾಗರ್ ತಾಸ್ ಆತ್ ನಿಮ್ ಮಗ ಅಲ್ಲಿ ಚಡ್ಯಾಗ ಪಡ್ಯಾಗ ಇದನ್ನು ಹಾಕಿ ಚೆಕ್ ಮಾಡತ್ತಾನ. ಅವಂಗ ತಿಳಿಯಾತಿದ್ದಿಲ್ಲ ಗೊತ್ತಿಲ್ಲ. ಏ ಅವಿ ಸಿನಿಮಾದಾಗ ಕ್ಯೂರಿಯಾಸಿಟಿ ಇಟ್ಟಂಗ ಹಂಗ್ಯಾಕ ಡಾಕ್ಟರ್ ಏನಾಗಿತ್ತು ಹೇಳ ಅವ್ರ ಮಗ್ಗ? ಐ ಆಮ್ ವೆರಿ ಸಾರಿ ಸಾವ್ಕಾರ. ಹಿ ಈಸ್ ಇನ್ ಕೋಮಾ. ಕೋಮಾ ಯಾರು ಮಮ್ಮ? ಏ ಅವ ಇನ್ನ ಏನೋ ಹೇಳತ್ತಾನ. ಸಮಾಧಾನ ಐತಿಲ್ಲ ಮಗನ ನಿನಗೆ? ಹೇಳಪ್ಪ. ನೋಡ್ರಿ ಸಾವ್ಕಾರ, ನಿಮ್ಮ ಮಗ್ಗ ತಲೆಗೆ ಬಲವಾದ ಪೆಟ್ಟಂತೂ ಬಿದ್ದೈತ್ರಿ. ಅವ ಕೋಮಾದಾಗ ಹೋಗಿದ್ದಾನೆ. ಕೋಮಾದಿಂದ ಅವ ಇನ್ನು ಎದ್ದು ಬರ್ಬೇಕಂದ್ರೆ ಸರಿ ಸುಮಾರು ಒಂದು 8-9 ವರ್ಷ ಆಕೈತ್ರಿ. ಎಲ್ಲ ಅದನ್ನ ನಿನ್ನಿಂದ ನಾವು ನಿನ್ನವನ. ನನ್ನ ಮಗ ಇಲ್ಲಿ 8-9 ವರ್ಷದ ಕೋಮಾದಿಂದ ಎಳುದಿಲ್ಲ. ಎದ್ದ ವಾದ ನಿನ್ನವನು ಒಂದು ಬಟ್ ಬಿದ್ರೆ ನಿನಗ್ ಬೀಳ್ತಿತ್ತಲ್ಲೋ, ಅವನ ಯಾಕೆ ಅಡ್ಡು ತಗೊಂಡಿ? ಓ ಸೋದೆ ಮಗಳೇ, ನಿನ್ನ ಕೊಲ್ಲು ಒಟ್ಟು ಸಿಟ್ಟು ಬರತೈತು ನನಗ. ಸಾವುಕಾರ ಸಾರಿ ರೀ, ತಪ್ಪು ತುಕರಾಕ್ ಹೋಗ್ಬೇಡ್ರಿ. ಅವ್ ಕಟ್ಟಿಗೆಲಿ ನನ್ನ ತಲೆ ಹಾಕ್ತಾನಂತ ಹೇಳಿ ನನಗೆ ಏನ್ ತಲೆಯಾಗ ಬರ್ಲಿ ಆ ಟೈಮ್ಕ ನಿಮ್ ಮಗ ನಿಂತಿದ್ರೆ ಅಡ್ಡ ಹಾಕಿಬಿಟ್ಟಿನ್ರಿ. ಏನೋ ತಪ್ಪ ಆಗೈತ್ರಿ, ಕ್ಷಮಿಸ್ಬಿಡ್ರಿ. ಏನು ಅರ್ಧ ಮುರ್ಧ ಹೊಡ್ಸಿರಿ, ಜಾಸ್ತಿ ತಲೆ ಕರ್ಸ್ಕೊಬೇಡ್ರಿ. ಎಲ್ಲಾಕಿ 8-9 ವರ್ಷ ಬೇಕು ತನಕ ನೀವು ಯಾವ್ದಾರು ಮತ್ತೊಂದು ಮದ್ವಿ ಮಾಡ್ಕೊರಿ ಸಾವುಕಾರ. 4-5 ಮಕ್ಕಳ ಹಿಡ್ರಿ. ಖರೆ ಇನ್ನು ಮುಂದೆ ಹುಟ್ಟಿಸ್ರೆ ಚಲೋ ಅಂತ ಮಾಲ್. ಇಂಥ ಚೈನಾ ಐಟಮ್ ಬ್ಯಾಡ್ರಿ. ನಿನ್ನವನ ಈಗೂ ಮಜಾಕ್ ಹತ್ತೈತ್ಲ ನಿನಗೆ. ಇರುವುದು ಒಂದ ಪ್ರೀತಿ ಮಗ, ಅದು ಕೋಮಾದಾಗ ಹೋಗೈತಿ. ಅದಕ್ಕ ಚೈನಾ ಐಟಮ್ ಅಂತಿ. ಏನೋ ದೊಡ್ಡದಾಗಿ ಹೇಳತ್ತಿದ್ಲ ಸಾವ್ಕಾರ. ನನ್ನ ನಿಯತ್ ನೋಡ್ರಿ ಅಂತ. ಇದ ನಿನ್ ನಿಯತ್ತ? ನಿನಗ ಬಡಿಗೆ ಬೀಳ್ತೈತೆ ಅಂತ ಹೇಳಿ ನನ್ನ ಮಗನ ಅಡ್ಡ ತಂದೆಲ್ಲೋ. ನಿನ್ನವನ ಅವಾಗ ಏನಾರ ಒಂದ್ ಈಟ ಆತಂದ್ರ ನಿನ್ನ ಇಡೀ ಕಾಂದಾನನ ಸುಟ್ಟ ಬಿಡ್ತಾನ ಮಗನ. ಹೇ ಡಾಕ್ಟ್ರ, ಇವತ್ತ ನನ್ನ ಮಗ ಹೇಳ್ಬೇಕ ಯಾವ ದವಾಖಾನಿಗೆ ಹೋಗಿನು 10 ಕೋಟಿ ಗಂಟ್ಲೆ ಖರ್ಚಾಗ್ಲಿ ಅವಂಗ. ಅವ ಇವತ್ತು ಹೇಳ್ಬೇಕ ಏನ್ ಮಾಡೋನು ಹೇಳ. ನೋಡ್ರಿ ಸಾವ್ಕಾರ, ನಮ್ಮ ಕೈಲಾದ ಪ್ರಯತ್ನ ಅಂತೂ ನಾವು ಮಾಡಿದೇವ್ರಿ. ಅವಾಗ ತಲೆಗೆ ಬಲವಾದ ಪೆಟ್ಟು ಬೀಳಾನ. ನಿಲ್ಲೋ ಮಾರ ನಿಲ್ಲೋ. ಬಲವಾದ ಪೆಟ್ಟ ಏನ್ ಇಟ್ಟು ಕದಿ ಕೂತೈತಿ ತಲ್ಯಾಗ. 8-9 ವರ್ಷ ಕೋಮಾದ ಹೋಗ್ಕನತ್ತ. ಏನ್ ಡಾಕ್ಟ್ರ ಮೈ ನಮ್ಮ ಊರಾಗ ಆರ್ಕೆಸ್ಟ್ರಾ ಇದ್ದಾಗ ತಲಿ ಪಲ್ಯಾಗ ಕೈ ಕಾಲ್ ಎಲ್ಲೆಲ್ಲಿ ಹೊಡೋದು ನಮ್ ಕೋಮಾದಾಗ ಹೋಗಿಲ್ಲ ನಾವು. ಸಾವ್ಕಾರ ಇವ ನೋಡಾಕ ನನಗೆ ಯಾಕೋ ಮನುಷ್ಯರ ಡಾಕ್ಟರ್ ಅನ್ಸಲ್ಲ, ನೀವು ಎಮ್ಮಿ ಡಾಕ್ಟರ್ ಕಾಣ್ತಾನೆ. ನೀವು ಕನ್ಫ್ಯೂಸ್ ಆಗಿ ಕರ್ಸಿರಿ. ನೀವು ನನ್ನ ಕಡೆ ಒಂದು ಐಡಿಯಾ ಕೇಳ್ರಿ. ಇಲ್ಲಿ ಇವೇನ್ ಡಾಕ್ಟರ್ ಹೇಳತ್ತಲ್ಲ ಬಲವಾದ ಪೆಟ್ಟು ಕೂತೈತಿ ಅಂತ ಹೇಳಿ, ಅದ ಜಾಗಕ್ಕ ಮತ್ತೊಂದ್ಸಲ ದೊಡ್ಡ ಕಟ್ಟಿಗೆ ತಗೊಂಡು ಹಾಕೊಂಡ್ರಿ.
ಬಹುಶಃ ಎದ್ರ ಎಳ್ಬೋದ್ರಿ ಹೆಂಗಂತೀರಿ? ಅಲ್ಲ ನಿನ್ನ ಅವನ ಈಗ ನನ್ನ ಮಗನ ಕೋಮಾಕ್ ಕಳ್ಸಿದಿ, ಇನ್ನು ಮತ್ತೊಂದು ಬಡಗಿಲಿ ಹಾಕಿ ಅವನು ಪೂರ ಕಲಾಸ ಮಾಡುವಂಗ ಕಾಂತಿ. ನೀ ನಮ್ಮ ಬಾಲ್ಯದಾಗ ಇದ್ದೆ ಅಂದ್ರ ನಮ್ಮನ್ನ ಮನಿ ಮಂದಿನ ಎಲ್ಲಾರನು ತೀನ್ವಾರ ಮಾಡುವಂಗ ಕಾಂತಿ ಮಗನ. ನಿಲ್ಲ ನಿಂದ ತಿಂಡಿ ಹೆಚ್ಚಾಗೈತಿ, ನಿನ್ನ ನೋಡ್ತೀನಿ ನಿಲ್ಲ ಒಂದೀಟ. ಎಲ್ಲಿ ಅದು ಸಾವುಕಾರ? ಸಾವ್ಕಾರ ಸುಳಿ ಮಗ ಹುಚ್ಚಿಡ್ತೇನೆ ನೋಡು. ನಿನ್ ಸಂಬಂಧ ನಾವು ಸಾಯ್ದಾಕಿತ್ತೇನೆ. ಗಪ್ ಕುಂಡ್ರಕ್ಕೆ ಏನಾಕಿತ್ ನಿನಗ? ಏನಂದಿ ಮಗನ? ನನ್ನ ಮಗನ್ನ ಇನ್ನೊಂದ್ಸಲ ಕಟ್ಟಿಗಿಲಿ ಹಾಕಿ ಬರುದ 2 ದಿವಸ ನನ್ನ ಮನೆಗೆ ಕೆಲ್ಸಕ್ಕೆ ಬಂದ ನನ್ನ ಮಂಟನನ ಅದಗಾಲ್ ಹಿಡಿದಿಟ್ಟಿ. ನಿನ್ನ ಸಂಬಂಧ ನನ್ನ ಮಗ 9 ವರ್ಷ ಕೋಮಾದಾಗ ಹೋಗ್ಯಾನ. ಈಗ ನಾ ಏನ್ ನಿನ್ನ ಹೆಟ್ಟತಲ್ಲ 90 ವರ್ಷ ಮಗನ ಕೋಮಾದಾಗ ಹೋಗ್ತೀನಿ. ಸಾವುಕಾರ ನಾನು ಕೊಲ್ಲತಾನು ಮಿಟ್ರಿನಾಗ ಇವನ್ ಚಾಲು ಆಗೈತಿ. ಯಾಕೋ ಥೂ ನಿನ್ನ ಅವನ ಅಂಜಿ ಉಚ್ಚಿ ಹೋಕೋತಿ. ಇನ್ನ ನಿನ್ನ ದೋಸ್ತನ ತಲೆಯಾಗ ಗುಂಡ ಆರ್ ಹೊಡ್ಯಾವದನ. ಅದನ್ನ ನೋಡಿ ಹೇತ್ಕೊಂಡ ಬಿಡ. ನೀವೆಲ್ಲರೂ ಉಚ್ಚಿ ಹೋಕೊಂಡ್ರು ಬಿಡುದಿಲ್ಲ, ಚಡ್ಡ್ಯಾಗ ಹೇತ್ಕೊಂಡ್ರು ಬಿಡುದಿಲ್ಲ. ಈ ಮಗನ ಮಾತ್ರ ಹಾರ್ಸೇ ಬಿಡ್ತಾನ. ಓ ಸಾವುಕಾರ ತಪ್ಪಾಗೈತಿ ಬಿಡುವ ಸಾವುಕಾರ. ಇಟ್ಟಾಗ ನೀಚ್ ಆಗಿದ್ದಿ. ನನ್ಗ ಅವ್ನ ತಲ್ಯಾಗ ಕಟ್ಟಿಗೆ ಹಾಕ್ತಾನ ಅಂತೇಳಿ ನಿನ್ನ ಮಗನ ಅಡ್ಡ ಹಾಕಿ ನೋ ಸಾವುಕಾರ. ದೊಡ್ಡ ತಪ್ಪು ಮಾಡ್ಯಾನ. ನಿನ್ನ ಮಗ ಇಟ್ಟು ಚೈನಾ ಮಾಲ್ ಆಯ್ತದ ನನಗೇನು ಗೊತ್ತ. ಬರೀ ಇಟ್ಟು ಕಟ್ಟಿಗೆಲಿ ಬಡಿದಕ್ಕೆ 9 ವರ್ಷ ಕೋಮಾದ ಹೋಗ್ತಾರೆ ಯಾರ. ತಪ್ಪಾಗೈತಿ ಬಿಡುವ ಸಾವುಕಾರ. ಇವನು ಮಾತು ಕೇಳಿ ನಿನ್ನ ಕಡೆ ಕೆಲ್ಸಕ್ಕೆ ಬನ್ನಿ. ನಮ್ಮ ಹುಳಿ 25,000 ರೂಪಾಯಿ ಪಗಾರ ತಗೊಂಡು ಬಾ, ನಿನ್ನ ಮದುವೆ ಮಾಡ್ಕೋತಾನ ಅಂತೇಳಿ. ನಂದು ಒಂದು ಕನಸು ಐತಿ ಸಾವುಕಾರ. ಮದುವೆ ಮಾಡ್ಕೊಂಡು 11 ಮಕ್ಕಳ ಹಾಡ್ದ IPL ಬಿಡ್ಬೇಕಂತೇಳಿ ಬಿಟ್ಟು ಬಿಡೋ ಸಾವುಕಾರ. ನಿನ್ನ ಕೈ ಮುಗಿತಿ ಹೇಳ್ಬೇಕ್ರೆ ಹೇಳಲ್ಲ. ಅಲ್ಲಿ ಬೇಕಾದ್ರೆ 12 ಮಕ್ಕಳ ಹಾಡ್ದ ಒಂದು ಮಗು ಎಕ್ಸ್ಟ್ರಾ ನಿನಗ ಕುಡ್ದು ಬಿಡೋ ಸಾವುಕಾರ. ಬಿಟ್ಟು ಬಿಡು. ನೀ ಎಟ್ಟು ತರಾಸಲಿ ನಿನ್ನ ಮಗನ್ ತೆಗ್ದಿಲ್ಲ. ನಮ್ಮ ಅಪ್ಪನೂ ಹಂಗ ನಾನು ಹುಡ್ಸ್ಯಾನೋ ಸಾವುಕಾರ. ನಿನ್ನ ಕೈ ಮುಗಿತೀನಿ ಬಿಟ್ಟು ಬಿಡೋ ಸಾವುಕಾರ. ರಾಜ ಈಕೆ ಯಾರೋ? ಈಕ್ಯಾರ ಇಷ್ಟಾಗ್ಲ ನಿಗ್ರ ಹಿಡಿದ್ರಲ್ಲ ಇಕ್ಕೇರಿ. 25,000 ರೂಪಾಯಿ ತಗೊಂಡ್ ಬಾ, ನಿನ್ನ ಮದ್ವಿ ಮಾಡ್ಕೋತಾನ ಅಂದ್ರಲ್ಲ. ಸ್ಕೀಮಾಕ ಇವ್ರ ಮೇಡಮ್. ಹೌದ್ರಿ ಅಂಕಲ್, ಇದೆಲ್ಲ ಆಗಿದ್ ನನ್ನಿಂದ ರೀ. ನಿಯತ್ಲೆ 25,000 ರೂಪಾಯಿ ದುಡ್ಡು ತಗೊಂಡ್ ಬಾ, ಆಮೇಲೆ ನಿಂಗೆ ಮದ್ವೆ ಆಗ್ತೀನಿ ಅಂತ ಹೇಳಿದ್ದೆ ರೀ. ಕರೆ ಇವ್ನ ಒಳಗಿನೊಳಗ ಭಾಳ ಲವ್ ಮಾಡ್ತೀನಿ ರೀ. ಕರೆ ಇವ್ನು ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ ಹೇಳಿ ಅವ್ನಿಗೆ ಚಾಲೆಂಜ್ ಕೊಟ್ಟೆ ರೀ. ಕರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ನನ್ನಿಂದ ಆಕೈತೆ ಅಂತ ಹೇಳಿ ನಾ ಅನ್ಕೊಂಡಿರ್ಲಿಲ್ಲ ರೀ ಅಂಕಲ್. ಇವ್ರಿಂದ ಏನಾರು ತಪ್ಪಾದ್ರ ಕ್ಷಮಿಸ್ಬಿಡ್ರಿ ಅಂಕಲ್. ಏ ಹುಡುಗಿ, ನೀ ಅಡ್ಡ ಬರಾಕ್ ಹೋಗ್ಬೇಡ. ಕ್ಷಮಿಸಾಕ ಇವ್ ಸಾದಾ ತಪ್ಪು ಮಾಡಿಲ್ಲ. ನನ್ನ ಪ್ರೀತಿ ಮಗನ 9 ವರ್ಷ ಕೋಮಾದಾಗ ಕಳ್ಸಿದಾನ. ನಿಮ್ಮನ್ನ ಎಲ್ಲಾರನು ಬಿಡ್ತೀನಿ. ಕರೆ ಈ ಮಗನ ಹೆಟ್ಟತನ ಇವನ. ಯಪ್ಪ ಹೆಂಗ ಏನ್ ಇದ್ಯೋ ನನ್ ಮಗನ. ಈ ಡಾಕ್ಟರ್ ಮಗ 9 ವರ್ಷ ನೀನ ಕೋಮಾದಾಗ ಹೋಗಿದಿ ಅಂತೇಳಿ ನನ್ ಕೈಕಾಲ ತಣ್ಣಗ್ ಮಾಡಿದ್ದು. ಯಪ್ಪ ನಿನಗೆಲ್ಲಿ ಏನ್ ಪೆಟ್ ಹತ್ತಿಲ್ಲ ಯಪ್ಪ. ಏ ಗಪ್ ಕುಂದ್ರಪ್ಪ, ನನಗೇನು ಆಗಿಲ್ಲ. ಅವತ್ತು ನನ್ ಬಿಡಿಸ್ಕೊಳಕ್ ಬಂದಿದ್ರಲ್ಲ ಈ ಮಗ, ಇಟ ಯಾಕೆ ಕುಡಿಸಿರಿ ಅದು ಇದು ಅಂದನು. ಮತ್ 5 ಗಂಟೆ ಅಂತಾನಪ್ಪ. ಮತ್ತ ಅಲ್ಲಿ ಬಂದು ಕಪಾಳಿಗೆ ಒಂದು ಬಡ್ದಾನಪ್ಪ. ಅದಕ್ಕ ಈ ಮಗಗೆ ಅರಿ ಆಗ್ಲಿ ಅಂತೇಳಿ, ಬುದ್ಧಿ ಬರ್ಲಿ ಅಂತೇಳಿ ನಾ ಹಿಂಗ ನಾಟಕ ಆಡಿನಪ್ಪ. ಬಡಿ ತಂದು ಬಡದಲ್ಲ ಪಟ್ ಹತ್ತೇ ಇಲ್ಲ ನನಗೆ. ಈಗ ಅವ್ನ ಮಕ ನೋಡಪ್ಪ ಹೆಂಗಾಗಿತ್ತಾಡ, ಅಂಜ ನೋಡೋ ಮಕ ಹೆಂಗ. ಶಾಲೆಲ್ಲ ಬಂಗಾರ ನೀಲ.
ಯಪ್ಪ ಅವನ ಮಕ್ಕ ನೋಡು. ನನ್ನ ಮಗ ಏನೋ ನಾಟಕ ಮಾಡಿದ್ದತ್ತಪ್ಪ, ಅದಕ್ಕೆ ನೀವು ಓದಿದ್ದೀರಿ. ಅವ ಏನಾರೇ ಅಪ್ಪಿ ತಪ್ಪಿ 9 ವರ್ಷ ಕೋಮಾದಾಗ ಹೋಗಿದ್ದಂದ್ರೆ ನಿನ್ನ ಹಾರ್ಸೇ ಬಿಡ್ತೀನಿ ಮಗನ. ಉಳ್ಕೊಂಡಿರಿ, ಹೋಗ್ರಿ ಇನ್ನ. ಸಾವ್ಕಾರ ಉಡ್ಸಿದಿ ಅನ್ನಾವತ್ ಪೀಸ್ ಉಡ್ಸಿದಿ, ಏನ್ ಆಕ್ಟಿಂಗ್ ಮಾಡ್ತಾನೋ. ಈ ಸಮಯದಾಗ ನಾ ಏನ್ ಹೇಳಕ್ ಇಷ್ಟಪಡಂಗಿಲ್ಲ ಸಾವ್ಕಾರ. ನಂದೊಂದು ರಿಕ್ವೆಸ್ಟ್ ಐತೆ. ಓ ಡಾಕ್ಟರ್ ಸಾಹೇಬ್ರ, ಸ್ವಲ್ಪ ಬರ್ರಿ, ಒಂದ್ ಸ್ವಲ್ಪ ಕಡೆ ಬರ್ರಿ. ಏನಾಯ್ತು? 9 ವರ್ಷ ಕೋಮಾದ ಹೋಗ್ಕನವ. ಯಾ ಡಿಗ್ರಿಲೇ ಸಾಲಿ ಕಲ್ತಿ, ಏನೇನ ಡಾಕ್ಟರ್ ನೀ ನಡೆ. ಬೀಜ ಬಾಯಿಗೆ ಬಂದಿದ್ದು ಇನ್ನೂ ಸ್ವಲ್ಪ ಗುಂಡ್ ಹಾಕಿದ್ದ. 9 ವರ್ಷ 9 ನಿಮಿಷನಾಗ ಗೆದ್ದು ಕೂತ. ಏನ್ ಆಕ್ಟಿಂಗು. ಇವ್ರಿಂದ ಏನೇ ತಪ್ಪಾದ್ರ ಕ್ಷಮಿಸ್ಬಿಡ್ರಿ ಅಂಕಲ್. ಹೇ 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 ಹಂಗೇನಿಲ್ವಾ, ಅವು ತಿಳ್ದಟ್ಟ ಹಗರಿಲ್ಲ. ನಿನ್ನೆ ನಾನು 20 ಲಕ್ಷ ರೂಪಾಯಿನೂ ಉಳಿಸಿದಾನು, ನನ್ನ ಮಗನೂ ಕರ್ಕೊಂಬಂದಾನ. ಆದ್ರೆ ಇವತ್ತ ನನ್ನ ಮಗ ಏನೋ ನಾಟಕತ್ ಮಾಡಿ ಇದನ್ನೆಲ್ಲ ಗೋಳಕ್ ತಂದಾನವ. ಅದೇನಿಲ್ಲ, ನಾನು ಅವಾಗ 25,000 ರೂಪಾಯಿ ಪಗಾರ ಕೊಟ್ಟ ನನ್ನ ಮನ್ಯಾಗ ಕೆಲ್ಸಕ್ಕೆ ಇಟ್ಕೋತಾನ. ಹೋದ್ರಿ ನಿಮ್ದು ಇಬ್ಬರದು ಮದ್ವೆನೂ ನಾನ ಮಾಡಿಸ್ತಾನವ. ಏನೋ ಮಗನೇ.